ಉದುರಿ ಹೋಗಿರೋ ತಲೆಕೂದಲು ಪುನಃ ಹುಟ್ಟಬೇಕಾ ಅಥವಾ ನಿಮ್ಮ ತಲೆಕೂದಲು ಚೆನ್ನಾಗಿದ್ದು ಅದು ನಿಸ್ತೇಜವಾಗಿ ಶೈನಿಂಗ್ ಅನ್ನು ಕಳ್ಕೊಂಡಿದ್ಯಾ? ಆ ಥರ ಇದ್ರೆ ಒಂದು ಅದ್ಭುತವಾದಂತಹ ಹೇರ್ ಸಿರಮ್ ಮಾಡೋದು ಹೇಗೆ ಅಂತ ಹೇಳಿದ್ದೇನೆ. ನೀವು ಇದನ್ನ ಉಪಯೋಗಿಸೋದ್ರಿಂದ ನಿಮ್ಮ ತಲೆಕೂದಲು ಪುನಃ ಹುಟ್ಟುವ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ ತಲೆಕೂದಲು ತುಂಬಾ ಚೆನ್ನಾಗಿ ಪಳಪಳ ಅಂತೇಳಿ ಹೊಳಿತದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಒಮ್ಮೆ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬೇರೆ ಬೇರೆ ಕಾರಣಗಳಿಂದ ನಮ್ಮ ತಲೆ ಕೂದಲು ಉದುರಿ ಹೋಗ್ತದೆ ಅಥವಾ ತಲೆ ಕೂದಲು ತುಂಬಾ ಶೈನಿಂಗ್ ಅನ್ನ ಕಳ್ಕೊಂಡು ಒಂದು ರೀತಿ ನಿಸ್ತೇಜ ಅನ್ಸ್ತದಲ್ಲ, ಆ ರೀತಿ ಇರ್ತದೆ, ಅಥವಾ ಡ್ಯಾಂಡ್ರಫ್ ಕೂಡ ಆಗ್ತಾ ಇರ್ತದೆ. ಈ ಎಲ್ಲ ಸಮಸ್ಯೆಗೆ ಒಂದು ಮನೆ ಮದ್ದು ಅಥವಾ ಒಂದು ಹೇರ್ ಸಿರಮ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ತುಂಬಾ ಯೂಸ್ಫುಲ್ ಆಗುವಂತ ವಿಡಿಯೋ. ಇದನ್ನ ನೀವು ಉಪಯೋಗಿಸೋದ್ರಿಂದ ಪುನಃ ನಿಮ್ಮ ತಲೆ ಕೂದಲು ಹುಟ್ಟುವಂತ ಸಾಧ್ಯತೆಗಳಿರ್ತದೆ. ಅಂದ್ರೆ ಹೇರ್ ರೂಟ್ ಇದ್ರೆ ಖಂಡಿತವಾಗಿ ಪುನಃ ತಲೆ ಕೂದಲು ಹುಟ್ಟುತ್ತದೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಟ್ರೈ ಮಾಡಿ. ಈ ಹೇರ್ ಸಿರಮ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರೋದು ಕೇವಲ ಎರಡೆರಡು ಇಂಗ್ರೀಡಿಯೆಂಟ್. ಒಂದು ಅಗಸೆ ಬೀಜ ಅಥವಾ ಫ್ಲಾಕ್ಸ್ ಸೀಡ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಇದು ಸಾಮಾನ್ಯವಾಗಿ ನಿಮ್ಗೆ ಎಲ್ಲ ಕಡೆ ಸಿಗ್ತದೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ಸಿಗ್ತದೆ. ನಾನು ಅದರ ಲಿಂಕ್ ನ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನೀವು ಆನ್ಲೈನ್ ನಲ್ಲಿ ಕೂಡ ತರಿಸ್ಕೊಳ್ಬಹುದು. ಅಗಸೆ ಬೀಜ ನಿಮ್ಮ ತಲೆ ಕೂದಲಿಗೆ ಅತ್ಯುತ್ತಮವಾದಂತಹ ಪೋಷಣೆಯನ್ನು ಕೊಡ್ತದೆ. ನಮಗೆ ಬೇಕಾಗುವಂತ ಇನ್ನೊಂದು ಇಂಗ್ರೀಡಿಯೆಂಟ್ ಮೆಂತೆ ಅಥವಾ ಫೆನುಗ್ರಿಕ್ ಸೀಡ್. ಇದು ಕೂಡ ಅಷ್ಟೇ ನಿಮ್ಮ ತಲೆ ಕೂದಲಿನ ಪೋಷಣೆಗೆ ಅದ್ಭುತವಾಗಿ ಕೆಲಸ ಮಾಡುವಂತಹದ್ದು ಮೆಂತೆ. ಹಾಗಾಗಿ ಇಲ್ಲಿ ನಾನು ಮೆಂತೆನ ಉಪಯೋಗಿಸಿಕೊಂಡಿದ್ದೇನೆ. ಈಗ ಒಂದು ಪಾತ್ರೆಯನ್ನು ತಗೊಳ್ಳಿ. ನಂತರ ಇದಕ್ಕೆ ಒಂದು 2 ಲೋಟದಷ್ಟು ನೀರು ಹಾಕೊಳ್ಳಿ. ಅಂದ್ರೆ 300ರಿಂದ 400 ಮಿಲಿ ಲೀಟರ್ ನೀರನ್ನ ಹಾಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ 2 ಲೋಟ ನೀರನ್ನ ಹಾಕೊಂಡಿದ್ದೇನೆ. ಈಗ ಈ ನೀರಿಗೆ 1 ಚಮಚದಷ್ಟು ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜವನ್ನು ಹಾಕೊಳ್ಬೇಕು. ಹಾಗೇನೆ 1 ಚಮಚದಷ್ಟು ಮೆಂತೆ ಬೀಜವನ್ನು ಅಥವಾ ಫೆನುಗ್ರಿಕ್ ಸೀಡ್ ಅನ್ನು ಕೂಡ ಹಾಕೊಳ್ಬೇಕು. ಅಂದ್ರೆ 2 ಸಮ ಪ್ರಮಾಣದಲ್ಲಿ ಇರಬೇಕು. ಈಗ ನಾವು ಇದನ್ನ ಸ್ಟವ್ ನಲ್ಲಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಟ್ಲೀಸ್ಟ್ ಒಂದು 10-12 ನಿಮಿಷ ನಾವು ಕುದಿಸ್ಕೊಳ್ಬೇಕಾಗ್ತದೆ. ಆಗ ಏನಾಗ್ತದೆ ಅಂದ್ರೆ ಈ 400 ml ನೀರು ಏನಿದೆ ಇದು 200 ml ಗೆ ಕುಗ್ತದೆ. ಅಲ್ಲಿವರೆಗೆ ನಾವು ಇದನ್ನ ಕುದಿಸ್ಕೊಳ್ಬೇಕು. ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇರಿ, ಇಲ್ಲಾಂದ್ರೆ ಅದು ತಳದಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತದೆ ಫ್ಲಾಕ್ಸ್ ಸೀಡ್. ಈಗ ನೋಡಿ ಮೆಲ್ಲ ಕುದಿಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗೇನೆ ನೀರಿನ ಬಣ್ಣ ಕೂಡ ಬದಲಾಗ್ತದೆ. ಯಾಕಂದ್ರೆ ಆ ಮೆಂತೆಯಲ್ಲಿರುವಂತಹ ಔಷಧಿ ಅಂಶ ಬಿಡ್ತಾ ಇದೆ. ಅದೇ ರೀತಿಯಲ್ಲಿ ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜದ ಆ ಜೆಲ್ ಟೈಪ್ ಇರ್ತದೆ, ಅದು ಕೂಡ ಬಿಡ್ತಾ ಇರ್ತದೆ. ಹಾಗಾಗಿ ನಾವು ಮಿಕ್ಸ್ ಮಾಡ್ಕೊಂತ ಇರ್ಬೇಕು. ಹಾಗೆ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ. ಈಗ ಚೆನ್ನಾಗಿ ಕುದ್ದಿದೆ. ಈ ನೀರು ಕೂಡ ತುಂಬಾ ಕುಗ್ಗಿದೆ. ಈಗ ಅಂದ್ರೆ 12 ನಿಮಿಷ ಆಯ್ತು ನಾನು ಕುದಿಸ್ಲಿಕ್ಕೆ ಶುರು ಮಾಡಿ. ಈಗ ನಾವು ಬಂದ್ ಮಾಡಬಹುದು. ಅದಕ್ಕಿಂತ ಮೊದಲು ಒಂದ್ಸರಿ ನೋಡ್ಕೊಳ್ಳಿ. ಈ ಫ್ಲಾಕ್ಸ್ ಸೀಡ್ ನಲ್ಲಿರುವಂತಹ ಜೆಲ್ ಕೂಡ ಬಿಟ್ಟು ಆ ನೀರು ಕೂಡ ಸ್ವಲ್ಪ ದಪ್ಪ ಆಗ್ಲಿ ಶುರುವಾಗಿದೆ. ಹಾಗಾಗಿ ಈಗ ನಾವು ಇದನ್ನ ಬಂದ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟು ಬಿಡಬೇಕು. ಆ ನಂತರ ನಾವು ಇದನ್ನ ಸೋಸ್ಕೊಳ್ಬೇಕು. ಹಾಗಾಗಿ ಫುಲ್ ತಣ್ಣಗಾದ್ರೂ ತುಂಬಾ ಒಳ್ಳೇದು. ಹಾಗಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೇನೆ. ಇದೀಗ ತಣ್ಣಗಾಗ್ತದೆ ನೋಡಿ. ಅದು ಒಂದು ರೀತಿ ಜೆಲ್ ಟೈಪ್ ಕ್ರಿಯೇಟ್ ಆಗಿದೆ. ಅದರ ಅಗಸೆ ಬೀಜದಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟು ಈಗ ಜೆಲ್ ಟೈಪ್ ಆಗಿದೆ. ಈಗ ಇದನ್ನು ನಾವು ಒಂದು ಬಟ್ಟೆ ತಗೊಂಡು ಕ್ಲೀನ್ ಆಗಿ ಸೋಸ್ಕೊಳ್ಬಹುದು. ಬಟ್ಟೆಯಿಂದ ಸೋಸ್ಕೊಳ್ಳಿ, ಆವಾಗಲೇ ಕ್ಲೀನ್ ಆಗಿ ಆ ಜೆಲ್ ನಿಮ್ಗೆ ಸಿಗ್ತದೆ. ಕ್ಲೀನ್ ಆಗಿರುವ ಬೌಲ್ ಅನ್ನು ತಗೊಂಡು ಅದಕ್ಕೆ ನಾವು ಸೋಸ್ಕೊಳ್ಬೇಕು. ನಾನೊಂದು ಬಟ್ಟೆಯನ್ನು ಇಟ್ಕೊಂಡು ಬಟ್ಟೆಯಲ್ಲಿ ಸೋಸ್ಕೊಳ್ತಾ ಇದ್ದೇನೆ. ಇದನ್ನ ಬಟ್ಟೆಗೆ ನಾನು ಹಾಕೊಳ್ತಾ ಇದ್ದೇನೆ. ಇದು ಏನಾಗಿರ್ತದೆ, ಆ ಜೆಲ್ ಇದೆಯಲ್ಲ ಸಡನ್ ಆಗಿ ಈ ಬಟ್ಟೆಯಲ್ಲಿ ಇದಾಗಿ ಹೋಗಲ್ಲ, ಫಿಲ್ಟರ್ ಆಗಿ ಹೋಗೋದಿಲ್ಲ. ಕೊನೆಗೆ ನಾವು ಚೆನ್ನಾಗಿ ಹಿಂಡ್ಕೋಬೇಕಾಗ್ತದೆ. ಒಮ್ಮೆ ನಾವು ಇದನ್ನು ಸಂಪೂರ್ಣವಾಗಿ ಹಾಕೊಳ್ಬೇಕು. ಸ್ವಲ್ಪ ದೊಡ್ಡ ಬಟ್ಟೆಯನ್ನು ತಗೊಂಡು ನೀವು ಅದಕ್ಕೆ ಈ ಒಂದು ಜೆಲ್ ಏನು ರೆಡಿ ಆಗಿದೆ ಇದನ್ನು ನಾವು ಹಾಕೊಂಡು ಕೊನೆಗೆ ಚೆನ್ನಾಗಿ ಇದನ್ನ ಹಿಂಡಬೇಕಾಗ್ತದೆ. ನೋಡಿ, ನಾನು ಇದನ್ನೀಗ ಹಿಂಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಈ ಜೆಲ್ ತಯಾರಾಗಿರ್ತದೆ ಅಥವಾ ಈ ಸೆರಮ್ ಯಾವ ರೀತಿ ರೆಡಿ ಆಗಿದೆ. ನೋಡಿ, ಈ ರೀತಿ ಮಾಡ್ಬೇಕು. ಯಾಕಂದ್ರೆ ತಣ್ಣಗಾದ್ಮೇಲೆ ನೀವು ಮಾಡಿ, ಇಲ್ಲಾಂದ್ರೆ ನಿಮ್ಮ ಕೈ ಸುಟ್ಟೋಗ್ಬೋದು. ಅದಕ್ಕೆ ಫುಲ್ ತಣ್ಣಗಾದ್ಮೇಲೆ ನಾವು ಇದನ್ನ ಸೋಸ್ಕೊಳ್ಬೇಕು. ತಲೆ ಹಾಕ್ಲಿಕ್ಕೆ ಒಂದು ಅದ್ಭುತವಾದಂತಹ ಸೆರಮ್ ತಯಾರಾಗಿದೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ. ಈ ಸೆರಮ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಲೆ ಕೂದಲ ಬುಡಕ್ಕೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಬೇಕು. ಅದಾದ್ಮೇಲೆ ನೀವು ತಲೆ ಕೂದಲಿನ ತುದಿಯವರೆಗೂ ಕೂಡ ಇದನ್ನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬಹುದು. ಅಂದ್ರೆ ನೀವು ಬೆಳಿಗ್ಗೆ ಸ್ನಾನ ಮಾಡೋದಾದ್ರೆ ರಾತ್ರಿ ಈ ರೀತಿ ಹಚ್ಕೊಂಡು ಮಲ್ಕೊಳ್ಬಹುದು. ಅದಾದ್ಮೇಲೆ ನೀವು ಬೆಳಿಗ್ಗೆ ಸ್ನಾನ ಮಾಡಿದ್ರೆ ತುಂಬಾ ಇಫೆಕ್ಟಿವ್ ಆಗಿರ್ತದೆ. ತಲೆ ಕೂದಲು ತುಂಬಾ ಶೈನಿಂಗ್ ಕೂಡ ಬರ್ತದೆ. ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ. ಏನಾದ್ರೂ ಹೇರ್ ರೂಟ್ ಇದ್ರೆ ಪುನಃ ತಲೆ ಕೂದಲು ಹುಟ್ಟುವಂತ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಚೆನ್ನಾಗಿ ಬೆಳೀತದೆ, ಶೈನಿಂಗ್ ಕೂಡ ಇರ್ತದೆ. ಟೋಟಲ್ ಆಗಿ ನಿಮ್ಮ ತಲೆ ಕೂದಲಿನ ಎಲ್ಲಾ ಸಮಸ್ಯೆಗಳು ಕೂಡ ಇದರಲ್ಲಿ ನಿವಾರಣೆ ಆಗ್ತದೆ. ನೀವು ಇದನ್ನ ಈ ರೀತಿ ರೆಡಿ ಮಾಡ್ಕೊಂಡು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ಬಹುದು. ಎಷ್ಟು ದಿನ ಬೇಕಾದ್ರೂ ನೀವು ಇದನ್ನ ಇಟ್ಕೊಳ್ಬಹುದು, ಏನೂ ಹಾಳಾಗಲ್ಲ. ನಿಮ್ಗೆ ಇದನ್ನ ರಾತ್ರಿ ಹಚ್ಚಿ ಬೆಳಗಾಗುವವರೆಗೆ ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಹಗಲಿಗೆ ಕೂಡ ಇದನ್ನ ಹಚ್ಕೊಳ್ಬಹುದು. ಅಟ್ಲೀಸ್ಟ್ 2ರಿಂದ 3 ಗಂಟೆ ಹೊತ್ತು ಬಿಟ್ಟು ನಂತರ ಸ್ನಾನ ಮಾಡಿದ್ರೆ ಅದ್ಭುತವಾದಂತಹ ರಿಸಲ್ಟ್ ನಿಮ್ಗೆ ಸಿಗ್ತದೆ. ಒಂದ್ ವೇಳೆ ನಿಮ್ಗೆ ಜಾಸ್ತಿ ಸಿರಮ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಫ್ಲಾಕ್ಸ್ ಸೀಡ್ ಮತ್ತೆ ಈ ಫೆನುಗ್ರಿಕ್ ಸೀಡ್ ನ ಯೂಸ್ ಮಾಡ್ಕೊಂಡು ಜಾಸ್ತಿ ಕೂಡ ಮಾಡ್ಕೊಳ್ಬಹುದು. ಇದನ್ನ ಒಬ್ರು ಡಾಕ್ಟರ್ ಹೇಳಿರುವಂತಹದ್ದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.